ಇನ್ನು SC/ST ಹಣ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ, ಹಣವನ್ನ ಉಪಯೋಗ ಮಾಡಬಾರ್ದು ಅಂತ. ಈ ಬಜೆಟ್ ಅಲ್ಲೂ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಾವು SC/ST ಹಣನ ದುರುಪಯೋಗ ಮಾಡಲ್ಲ, ಗ್ಯಾರಂಟಿಗಳಿಗೆ ಹಣ ಕೊಡಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ನಮ್ಮದೇ ಹಣವನ್ನು ಯೂಸ್ ಮಾಡ್ತೀರಿ ಹೇಳೇ ಇಲ್ಲ. ಮತ್ತೆ ಯಾವ SC/ST ಜನಾಂಗಕ್ಕೆ ಹಣ ಹೋಗ್ಬೇಕಾಯ್ತು ಆ ಹಣವನ್ನ ಮತ್ತೆ ಲೂಟಿ ಮಾಡಿದ್ದಾರೆ ಇವರು. ಮತ್ತೆ ತೆರಿಗೆಗಳ ಇಳಿಕೆ ಏನ್ ಮಾಡಬೇಕಾಯ್ತು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಡವರು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ 5% ಡಿಸ್ಕೌಂಟ್ ಕೊಡ್ತಾ ಇದ್ರು, ಫ್ಲಾಟ್ ತಗೊಂಡ್ಲಿ ಬೇರೆ ಏನಾನ ತಗೊಂಡ್ಲಿ, ಅದನ್ನು ಕೊಡ್ತಾ ಇಲ್ಲ. ಮತ್ತೆ ಈ ಖಾತೆ ಗೊಂದಲ, ಇಡೀ ರಾಜ್ಯದಲ್ಲಿ ಈ ಖಾತಾ ಗೊಂದಲ ಇದೆ, ಅದನ್ನ ಸರಿ ಮಾಡ್ತೀನಿ ಅನ್ನೋ ಪ್ರಶ್ನೆ ಯಾವುದೇ ಬಜೆಟ್ ಅಲ್ಲೂ ಇಲ್ಲ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಈ ಬಜೆಟ್, ರಾಜ್ಯದ ಅಭಿವೃದ್ಧಿಗೆ ಬಜೆಟ್ 0 ಸೇರಿಸ್ತಾ ಇದೆ. ನಮ್ಮ GDP ಗ್ರೋತ್ ಏನಿದೆ ಅದು ಕಳೆದ 3 ವರ್ಷದಲ್ಲಿ ಬರ್ತಾ 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 ಕಡಿಮೆ ಆಗ್ತಾ ಇದೆ GDP ಗ್ರೋತ್. ಇವತ್ತು ವಿತ್ತೀಯ ಕೊರತೆಯನ್ನ ನಾವು 3% ಒಳಗಡೆ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದೆಲ್ಲ ಅದು ಅಡ್ಜಸ್ಟ್ಮೆಂಟು, ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಅದರ ನಿರ್ಮಾಪಕನೇ ಸಿದ್ದರಾಮಯ್ಯ. ಬ್ಲಾಕ್ ಮ್ಯಾಜಿಕ್ನ ಹೆಂಗ್ ಅಡ್ಜಸ್ಟ್ ಮಾಡಿದ್ದಾರೆ. ನಾವು ಕಳೆದ ವರ್ಷನೇ ದಾಟ್ಬಿಟ್ಟಿದ್ದೀರಿ, 3% ವಿತ್ತೀಯ ಕೊರತೆ ಏನಿತ್ತು ದಾಟಿದ್ದೀರಿ. ಮತ್ತೆ 25% ಒಳಗಡೆ ಏನಿತ್ತು ನಮ್ದು GSDP ಅದನ್ನು ದಾಟ್ಬಿಟ್ಟಿದ್ದೀರಿ. ಇಲ್ಲಿ ಜನಗಳ ಏನು ಇನ್ಕಮ್ ಇದೆ, ವ್ಯಕ್ತಿವಾರು ಇನ್ಕಮ್ ಇದೆ, ಅದನ್ನ ಇವರೇ ಜಾಸ್ತಿ ಮಾಡ್ಕೊಂಬಿಟ್ಟವ್ರು. ಅದನ್ನ ಜಾಸ್ತಿ ಮಾಡ್ಕೊಂಡು ನಾವು ವಿತ್ತೀಯ ಕೊರತೆಗಳಲ್ಲಿ ನಾವು ಸರಿಯಾಗಿದ್ದೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಷ್ಟು ಪಾಪರ್ ಆಗಿದ್ದಾರೆ ಅಂದ್ರೆ, ಬೆಂಗಳೂರಿಗೆ ದುಡ್ಡಿಲ್ಲ. ಯಾವಾಗ ರಾಜ್ಯದಲ್ಲಿ ಹಣದ ಕೊರತೆ ಬರ್ತೈತೆ ಆಗ ಬಾಂಡ್ಗಳನ್ನ ಕೊಡ್ತಾರೆ. ಬಾಂಡ್ ಈ ಸೈಕ್ಲೋನ್ ಆದಾಗ, ಫ್ಲಡ್ ಆದಾಗ, ಈ ಥರದ್ದಾದಾಗ ಹಣ ಇರಲ್ಲ, ಬಾಂಡ್ಗಳ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬಾಂಡ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ದುಡ್ಡು ಕಲೆಕ್ಟ್ ಮಾಡಕ್ಕೆ ಬಾಂಡುಗಳನ್ನ ಕೊಡುವಂಥದ್ದು. ಅಡಮಾನ ಇರಕ್ಕೆ ಯಾವುದು ಇಲ್ಲ. ಇವಾಗ ಬೆಂಗಳೂರಲ್ಲಿರೋ ಎಲ್ಲ ಆಸ್ತಿನ ಅಡಮಾನ ಇಟ್ಬಿಟ್ಟಿದ್ದಾರೆ. ಮೊನ್ನೆ ವರ್ಲ್ಡ್ ಬ್ಯಾಂಕ್ಗೆ ಅಡಮಾನ ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ 2,000 ಕೋಟಿ ಸಾಲ ತಗೊಂಡಿದ್ದಾರೆ, ಅಡಮಾನ ಇಟ್ಬಿಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಬಾಂಡ್ಗಳನ್ನ ಹೊಸ ಸ್ಕೀಮ್ ಅನ್ನ ತಂದಿದ್ದಾರೆ. ಅಂದ್ರೆ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದರಿಂದ.